ಮಂಜು ಮೊದಲ ಊರುಗಳನ್ನ ಎಸೆಯಬೇಕಾಗಿದೆ. ಮತ್ತೆ ಮಂಜು ಎಸ್ಗಾರಿ ಭಾಗದಲ್ಲಿ ಮೊದಲ ಚೆಂಡು ಕವರ್ಸನ್ನು ದಾಖಲಿಸುವ ಪ್ರಯತ್ನ, ಕ್ಷೇತ್ರ ರಕ್ಷಣೆ ವೈಫಲ್ಯತೆ ಮಾಡಿದ್ರು, ಆದರೂ ಕೂಡ ಓಟುಗಳು ಬರ್ತಾ ಇಲ್ಲ. ಮಹಾಸತಿ ವರ್ಸಸ್ ಬ್ರಾಹ್ಮರಿ ಪಂದ್ಯ, ಈ ಟೂರ್ನಮೆಂಟಿನ ಫೈನಲ್ ಪಂದ್ಯ ಕೂಡ. ಈ ತರವಾದ ನೋ ಬಾಲ್ ಎನ್ನುವ ಸೂಚನೆ ರವಾನೆ ಆಗ್ತಾ ಇದೆ. 1+1 2 ಓಟದ ಹೆಚ್ಚುವರಿ. ಖಾತೆ ಆರಂಭವನ್ನು ಕಂಡುಕೊಳ್ತಾ ಇದೆ. ಮೊದಲ ಹಂತದಲ್ಲಿ ಡಾಟ್ ಬಾಲ್, ಇವಾಗ ನೋ ಬಾಲ್. +1 ಒಟ್ಟಾರೆಯಾಗಿ 2 ಓಟವನ್ನು ದಾಖಲಿಸಿದ್ರು. ಮತ್ತೆ ನೋ ಬಾಲ್ ಎನ್ನುವ ಸೂಚನೆ ಮತ್ತೆ ನಿರ್ಣಾಯಕರು ರವಾನಿಸ್ತಾ ಇದ್ದಾರೆ. ಚೆಂಡು ಸೀಮಾ ರೇಖೆಯನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ. ಅದೃಷ್ಟದ ಆಟದಲ್ಲಿ ಮೊದಲ ಹಂತದ ಅದೃಷ್ಟ ಬ್ರಾಹ್ಮರಿಗೆ ಲಭಿಸ್ತಾ ಇದೆ. ಬ್ರಾಹ್ಮರಿ ಕ್ರಿಕೆಟರ್ಸಿನ ತಂಡ 7ಕ್ಕೆ ನೋ ಲಾಸ್. ಸತೀಶ್ ತಿಂಗಳಾಯ ಮತ್ತು ಮುತ್ತಪ್ಪ ಸಾಲಿಯನ್ನವರ ಸಾರಥ್ಯದ ಒಂದು ತಂಡ ಫ್ರಾಂಚೈಸಿ ರೂಪದಲ್ಲಿ ಬ್ರಾಹ್ಮರಿ ಆಡಿದರೆ, ಉದಾಹರಣೆಯವರ ಒಂದು ಮಾಲೀಕತ್ವದಲ್ಲಿ ಮಹಾಸತಿ ಆಡ್ತಾ ಇದೆ. ಒಂದು ಓಟಗಳ ಪೂರೈಕೆ ಕವರ್ಸ್ನಲ್ಲಿ ದಾಖಲಿಸಿದ್ರು. ತಂಜೇರ್ ಕ್ಷೇತ್ರರಕ್ಷಣೆ ಮಾಡ್ತಾ ಇಲ್ಲ. 1 ಓಟಗಳ ಸೇರ್ಪಡೆ. ಇನ್ನೂ ಕೂಡ 4 ಚೆಂಡುಗಳು ಬಾಕಿ ಇದೆ. 8 ಓಟಗಳು ಈಗಲೇ ದಾಖಲಾತಿನ ಕಂಡಂತ ಬ್ರಾಹ್ಮರಿಯ ಮೊತ್ತ. ಬೌಲರ್ಸ್ ಬ್ಯಾಕ್ ಆಟವನ್ನು ಆಡಿದ್ರು. ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲಿನ ಸೇರ್ಪಡೆ. ಮತ್ತೆ 4ನೇ ಬಾರಿ ಉತ್ತಮ ರೀತಿಯಿಂದ ಹೊಡೆತ ಕವರ್ಸಲ್ಲಿ ಮತ್ತೆ ದಾಖಲಿಸಿದ್ರು. ತಂಡದ ಮೊತ್ತ 9ಕ್ಕೆ ನೋ ಲಾಸ್. ಲಾಸ್ಟು 5ನೇ ಬಾರಿ. ಈ ತರ ಮತ್ತೆ ನೋ ಬಾಲ್. ಈ ಓವರ್ನಲ್ಲಿ ಸತತ ಎಕ್ಸ್ಟ್ರಾ ಸೋಟುಗಳು 1 2 3 ಈ ರೀತಿಯಾಗಿ ಎಕ್ಸ್ಟ್ರಾ ಸೋಟವನ್ನು ಮಂಜು ಪುತ್ರನ್ ಬಿಟ್ಕೊಟ್ರು. ತಂಡ ಮೊತ್ತ 10. 2 ಅಂಕೆಯನ್ನು ತಲುಪ್ತಾ ಇದೆ ಬ್ರಾಹ್ಮರಿಯ ಮೊತ್ತ. ಈ ತರ ಮಧ್ಯೆ ಚೆಂಡು ಸೀಮಾ ರೇಖೆಯನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ. ಬಹಳಷ್ಟು ಬ್ರೇಕ್ನ ನಂತರ ಮಹಾಸತಿ ಪಂದ್ಯಾಟವನ್ನು ಆಡ್ತಾ ಇದೆ. ನಿಟ್ಟಲ್ಲಿ ಇನ್ನೂ ಕೂಡ ಈ ಮೈದಾನಕ್ಕೆ ಫೈನಲ್ಗೆ ಹೊಂದಿಕೊಳ್ಳಬೇಕಾಗಿದೆ ಬ್ರಾಹ್ಮರಿಯ ವಿರುದ್ಧವಾಗಿ ಮಹಾಸತಿಯ ತಂಡ. ಆ ನಿಟ್ಟಲ್ಲಿ ಬ್ರಾಹ್ಮರಿಯ ಮೊತ್ತ 14 ಓಟಗಳು. ಲಾಸ್ಟ್ 1 ಶರತ್ ಬೌಂಡ್ರಿಯನ್ನು ದಾಖಲಿಸಿದ್ರು. ಈ ತರ ಮಧ್ಯೆ ರನ್ನರ್ ಮಾಡೋ ಅವಕಾಶಗಳಿದೆ. ತನ್ಮೂಲಕ ಯಾವುದೇ ಅಗತ್ಯವಿಲ್ಲ. 1 ಓಟಗಳ ಸೇರ್ಪಡೆ. ತನ್ನ ಮೊತ್ತ 15. ಎಂಡ್ ಆಫ್ ವೆರಿ ಫಸ್ಟ್ ಓವರ್. ಸ್ಕೋರ್ ಮೋಸ್ ಆನ್ 15 ಫಾರ್ ನೋ ಲಾಸ್. ಒಂದು ಓವರ್ಗಳ ಮುಕ್ತಾಯದ ಬಳಿಕ ತಂಡ ಮೊತ್ತ 15ಕ್ಕೆ ನೋ ಲಾಸ್. ಮತ್ತೆ ಚಿನ್ಮಯ್ ತಂಡದ ಎಮರ್ಜಿಂಗ್ ಪ್ಲೇಯರ್. ಇದರ ಮಧ್ಯೆ ಮತ್ತೆ ಕವರ್ಸ್ನಲ್ಲಿ 1 ಓಟಗಳ ಸೇರ್ಪಡೆ. ಈ ಮೈದಾನದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಒಂದು
ಸೇವೆಯನ್ನು ಕೊಟ್ಟಂಥ ಈ ಆಟಗಾರ ಕ್ರಿಕೆಟ್ನಲ್ಲಿ ದೊಡ್ಡ ಭವಿಷ್ಯ ಕೂಡ ಇದೆ, ಇನ್ನಷ್ಟು ಉಜ್ವಲವಾಗಲಿ ಅನ್ನೋದಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾವೆ. ಈ ಥರ ಮತ್ತೆ ಲೇಟ್ ಕಾರ್ಡ್ ಶಾಟ್, ರಾಘು ದಾಂಡಿನಲ್ಲಿ ಚೆಂಡು ಸೀಮಾರೇಖೆಯನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ 20 ಫಾರ್ ನೋ ಲಾಸ್. ಮತ್ತೆ ಮೂರನೇ ಚೆಂಡಿಗಾಗಿ ಚಿನ್ಮಯ್. ಚಿನ್ಮಯ್ ತಂದೆ ಈ ಒಂದು ಪಂದ್ಯದ ವೀಕ್ಷಣೆ ಮಾಡ್ತಾ ಇದ್ದಾರೆ. ಮಗನ ಆಟದ ವೀಕ್ಷಣೆಯಲ್ಲಿ ಚಿನ್ಮಯ್ ಅವರ ತಂದೆ ಇದ್ದಾರೆ. ಈ ರೀತಿಯಾಗಿ ಕೋಡಿ ಕನ್ನಡದಲ್ಲಿ ಬಹಳಷ್ಟು ಹಿರಿಯರು ಕಿರಿಯರಿಗೆ ಸಪೋರ್ಟ್ ಮಾಡಿಕೊಂಡು ಆಡುವಂಥ ಪಂದ್ಯಕೂಟ ಬ್ರಾಹ್ಮಿ ಟ್ರೋಫಿಗಾಗಿ. ಈ ಥರ ಮಧ್ಯೆ ಮಂಜು ಕ್ಷೇತ್ರಕ್ಷಣೆ ಮಾಡಿದ್ರು, ನಡುವೆ ಓಟಗಳು ಬರ್ತಾ ಇಲ್ಲ. 21 ಫಾರ್ 0. ಲಾಸ್ಟ್ 2 ಬಾಲ್ಸ್ ಆರ್ ರಿಮೈನ್ ನೌ. 5 ಓವರ್ಗಳ ಫೈನಲ್. ಎರಡನೇ ಓವರ್ ಚಾಲ್ತಿಯಲ್ಲಿ ಅಂತಿಮ ಹಂತದಲ್ಲಿ ಪಾಯಿಂಟ್ ಬಾಗಿಲು ದಬ್ಬ ಪ್ರಯತ್ನ. ಶರತ್ ಒಂದು ಓಟಗಳ ಸೇರ್ಪಡೆ. ಸ್ಟ್ರೈಕನ್ನು ರೊಟೇಟ್ ಮಾಡಿಕೊಂಡು ಹೆಚ್ಚಿನ ಸ್ಟ್ರೈಕನ್ನು ರಾಘು ಅವರಿಗೆ ನೀಡುವಂಥ ಪ್ರಯತ್ನ ಮಾಡಿದ್ರು. ಇಲ್ಲಿ 22ಕ್ಕೆ ತಲುಪ್ತಾ ಇದೆ ಬ್ರಾಹ್ಮರಿ ಕ್ರಿಕೆಟರ್ಸಿನ ಮೊತ್ತ. ಉತ್ತಮ ರೀತಿಯ ಆಟ ಮತ್ತೆ ಲೆಕ್ಕಾಚಾರ ಮಾಡಿದಂಥ ರಾಘು ಮಿಡ್ ವಿಕೆಟ್ನಲ್ಲಿ ಚೆಂಡು ಸೀಮಾರೇಖೆಯನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ. 2 ಓವರ್ಗಳಲ್ಲಿ 26 ಓಟವನ್ನು ದಾಖಲಿಸ್ತಾ ಇದೆ. ಪಂದ್ಯಾಟವನ್ನು ಮುಂದುವರಿಸಬೇಕು. ಇತ್ತ ಮೂರನೇ ಓವರ್ಗಾಗಿ ಹೊಸ ಬೌಲರ್ನ ಪರಿಚಯ ಮಾಡುವಂಥ ಪ್ರಯತ್ನ ಮಹಾಸತಿ ಮಾಡಿದರೆ ಕ್ಕೆ ನೋ ಲಾಸ್. ಮೂರನೇ ಓವರ್ಗಾಗಿ ಕೀರ್ತನ್. ಈ ತರ ಮಧ್ಯೆ ಲೆಕ್ಕಾಚಾರದ ಹೊಡೆತ. ಶರತ್ ದಾಂಡಿದಲ್ಲಿ ಬೌಂಡ್ರಿಯ ಸೇರ್ಪಡೆ. ಒಂಬತ್ತು ಚೆಂಡುಗಳಲ್ಲಿ 16 ಓಟವನ್ನು ಶರತ್ ದಾಖಲಿಸಿದ್ರು. ವಾಟ್ ಶಾಟ್, ಸುಂದರತೆ ಆಟ. ಗ್ರೌಂಡ್ ಶಾಟ್ ತನ್ಮೂಲಕ ಹೊಂದಾಣಿಕೆ ಓಟವನ್ನು ದಾಖಲಿಸ್ತಾ ಇಲ್ಲ. ರಾಘು ಔಟ್. ಮೊದಲ ಬ್ರೇಕ್ ಥ್ರೂ, ಮೊದಲ ಪಾರ್ಟ್ನರ್ಶಿಪ್ ಕಳ್ಕೊಳ್ತಾ ಇದೆ. ಇತ್ತ ಹೊಸ ದಾಂಡಿಗನ ಸೇರ್ಪಡೆ. ಮತ್ತೋರ್ವ ರಾಘು ಸೇರ್ಪಡೆ. ಅಂಕಿಅಂಶ ಪಟ್ಟಿಯನ್ನು ಬ್ರಾಹ್ಮರಿಯ ಪರವಾಗಿ. ಈ ತರ ಮತ್ತೆ ಇನ್ಸೈಡ್ ಎಜ್ ಆಗ್ತಾ ಇದೆ. ಶರತ್ ಮುಖಾಂತರವಾಗಿ ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ತಂಡದ ಮೊತ್ತ 34ಕ್ಕೆ 1. ಇದೇ ರೀತಿ ಆಟವನ್ನು ಆಡಿದರೆ 68-70 ಓಟವನ್ನು ದಾಖಲಿಸಬಹುದಾಗಿದೆ ಬ್ರಾಹ್ಮರಿ ಕ್ರಿಕೆಟರ್ಸ್. ಉತ್ತಮ ರೀತಿಯ ಒಂದು ಹೊಡೆತ. ತನ್ಮೂಲಕ ಚೆಂಡು ಬೌಂಡ್ರಿಯ ಸೇರ್ಪಡೆ. 38 ಫಾರ್ 1. ಮತ್ತೆ 5ನೇ ಬಾರಿ ಚಾಲ್ತಿಯ 3ನೇ ಓವರ್ನಲ್ಲಿ. ಓಹ್ ಮೈ ಗಾಡ್, ವಾಟ್ ಅ ಶಾಟ್. ಬ್ಯಾಕ್ ಟು ಬ್ಯಾಕ್ ಬೌಂಡ್ರಿ, ಹ್ಯಾಟ್ರಿಕ್.
2-1 ಓಟಗಳು ಬರ್ತಾ ಇಲ್ಲ. ಆ ನಿಟ್ಟಲ್ಲಿ ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. 3 ಓವರ್ಗಳ ಮುಕ್ತಾಯದಲ್ಲಿ 42 ಓಟವನ್ನು ದಾಖಲಿಸ್ತಾ ಇದೆ. ಈ ಹಂತದಲ್ಲಿ 3 ಎಕ್ಸ್ಟ್ರಾಸ್ ಓಟಗಳನ್ನು ಬಿಟ್ಕೊಟ್ರು. ಮೂರು ಓವರ್ಗಳ ಮುಕ್ತಾಯದ ಬಳಿಕ 42-1 ಘನತೆ ಗೌರವಾನ್ವಿತ ಮೊತ್ತ. ಅಂತಿಮ 12 ಚೆಂಡುಗಳು ಇನ್ನೂ ಕೂಡ ಬಾಕಿ ಇದೆ ಈ ಓವರ್ ಇನ್ನಿಂಗ್ಸ್ನಲ್ಲಿ. ಚಿನ್ಮಯ್ ಎಸ್ ಅಂತ ಚೆಂಡು, ಲೇಟ್ ಕಟ್ ಶಾಟ್, ತನ್ಮೂಲಕ ಬೌಂಡ್ರಿ. ನಲವತ್ತಾರಕ್ಕೆ 1. ಈ ತರ ಮಧ್ಯೆ ರನ್ಔಟ್ ಮಾಡೋ ಅವಕಾಶ ಮಿಸ್ ಮಾಡಿಕೊಂಡ್ರು. 1 ಓಟದ ಸೇರ್ಪಡೆ. 47ಕ್ಕೆ 1. ಶರತ್ ಇವಾಗ ಸ್ಟ್ರೈಕ್ ಪಡ್ಕೊಳ್ತಾ ಇದ್ದಾರೆ. ಈ ತರ ಮಧ್ಯೆ ಲೇಟ್ ಕಟ್ ಶಾಟ್, ಮತ್ತೆ ಸೀಮಾರೇಖೆನ ಕ್ರಮಿಸ್ತಾ ಇದೆ, ಬೌಂಡ್ರಿ. ತಂಡದ ಮತ್ತೆ ಅರ್ಧ ಶತಕ. 51. ಹದಿನೈದು ಚೆಂಡುಗಳಲ್ಲಿ 32 ಒಂದು ಅಜೇಯ ಆಟವನ್ನು ಆಡಿರ್ತಕ್ಕಂಥ ಶರತ್ ಸ್ಟ್ರೈಕ್ನಲ್ಲಿ. ಮತ್ತೆ ಬಹಳ ಸುತ್ತಮುತ್ತ ಒಂದು ಕ್ಷೇತ್ರ ರಕ್ಷಣೆಯನ್ನ ಈ ಹಂತದಲ್ಲಿ ಮಾಡಿದ್ರು. ತಾಂಡು ಚೆಂಡಿನ ಪರಿಮಿತರುಗಳ ಯಶಸ್ವಿ ಪಂದ್ಯಾಕೂಟ ಈ ಫೈನಲ್ ಪಂದ್ಯಾಟದ ನಂತರ ಮುಕ್ತಾಯವನ್ನು ಕಾಣುತ್ತೆ. 52ಕ್ಕೆ 1 ಲಾಸ್ಟು. ನೆಟ ನೇರ ಹೊಡೆತಕ್ಕೆ ಅವಕಾಶ ಮಾಡಿಕೊಟ್ರು. ರನ್ಔಟ್ ಅನ್ನು ಮಾಡುವ ಪ್ರಯತ್ನ. ಆ ನಿಟ್ಟಲ್ಲಿ ಯಶು 1 ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಲಾಸ್ಟ್ 1 ಚಾಲ್ತಿಯ 4ನೇ ಓವರ್ನಲ್ಲಿ. ಈ ತರ ಮಧ್ಯೆ ಗಲಿವಾದಲ್ಲಿ ಮತ್ತೆ 1 ಓಟಗಳ ಸೇರ್ಪಡೆ. ಇದರೊಂದಿಗೆ ಓವರ್ ಕೂಡ ಮುಕ್ತಾಯ. 4 ಓವರ್ ಅರ್ಥಾತ್ 24 ಚೆಂಡುಗಳಲ್ಲಿ 54 ಓಟವನ್ನು ದಾಖಲಿಸಿದ್ರು. 1 ವಿಕೆಟ್ ಮಾತ್ರ ನಷ್ಟವನ್ನು ಕಾಣ್ತಾ ಇದೆ. Last over in progress. Manju 54 for 1. Last 6 balls are remain now. 6 ಚೆಂಡುಗಳು ಬಾಕಿ ಇದೆ. ಲಾಸ್ಟ್ ಓವರ್. ಈ ತರ ಮಧ್ಯೆ ಮಂಜು ಎಸ್ ಅಂತ ಚೆಂಡು, ಶರತ್ಗೆ ಒಟ್ಟುಗಳು ಬರ್ತಾ ಇಲ್ಲ. ಈ ರೀತಿಯ ಡಾಟ್ ಬಾಲ್ ಅನ್ನು ದಾಖಲಿಸಿದ್ರೆ ಸ್ವಲ್ಪ ಮಟ್ಟಿಗೆ ಲೋ ಸ್ಕೋರ್ ಆಗುತ್ತೆ. ಇದೇ ರೀತಿ ಒಂದು ಬಿರುಸಿನ ಆಟವನ್ನು ಶರತ್ ಮತ್ತೆ ಮುಂದುವರಿಸಿದ್ರೆ ಘನತೆ ಗೌರವಾನ್ವಿತ ಮೊತ್ತವಾಗುತ್ತೆ. ಈ ತರ ಮಧ್ಯೆ ಮತ್ತೆ ನೋ ಬಾಲ್. 1+1 2 ಓಟದ ಹೆಚ್ಚುವರಿ. ಫ್ರಂಟ್ ಲೈನ್ ಕ್ರಾಸ್ ಮಾಡ್ತಾರೆ ಅನ್ನೋ ಸೂಚನೆ. ಆ ನಿಟ್ಟಲ್ಲಿ ಅತಿರಿಕ್ತ ಓಟಗಳ ಸೇರ್ಪಡೆ. 56ಕ್ಕೆ 1.
ಈ ಥರ ಮತ್ತೆ ವೈಡ್ ಬಾಲ್ ಔಟ್ ಸೈಡ್ ಲೆಗ್ ಸ್ಟಂಪ್. ಪ್ರಶಾಂತ್ ಪ್ರಭು ಅವರಿಗೆ ತುಂಬ ಕೆಲಸ ಇದೆ. ನೋ ಬಾಲ್ ವೈಡ್ ಈ ರೀತಿಯಾಗಿ ಕೊಡ್ತಾ ಇರ್ತಾರೆ. 57ಕ್ಕೆ 1. ಈ ತರವಾದ ಸಿಕ್ಸರ್. ಪಂದ್ಯಾಟ ಮತ್ತೆ ಮುಂದುವರಿಕೆ ಕಾಣ್ತಾ ಇದೆ. ರಾಜ ಹೊಸ ದಾಳಿಗನ ಸೇರ್ಪಡೆ. ಅಂತಿಮ 4 ಚೆಂಡುಗಳು ಇನ್ನೂ ಕೂಡ ಮಂಜೂರಿಸಬೇಕಾಗಿದೆ. ಸ್ಕೋರ್ ಮುಜಾನ್ 57, 57ಕ್ಕೆ 2. ಮತ್ತೆ 3ನೇ ಬಾರಿ ಈ ತರ ಮತ್ತೆ ಕವರ್ಸ್ನಲ್ಲಿ 1 ಓಟಗಳ ಸೇರ್ಪಡೆ. ಆ ನಿಟ್ಟಲ್ಲಿ 58. ಮಹಾಸತ್ಯ ಪರವಾಗಿ ಬಹಳಷ್ಟು ಅನುಭವಿ ಆಟಗಾರಿದ್ದಾರೆ. ಲೋಹಿತ್ ಇರ್ಬೋದು ಆರಂಭಿಕ ಹಂತದಲ್ಲಿ, ತನ್ಜೀರ್ ಇರ್ಬೋದು, ಮಂಜು ಇರ್ಬೋದು. ಈ ರೀತಿ ಆಟಗಾರನ ಹೊಂದಿಕೊಂಡು ಮೊದಲ ಹಂತದಲ್ಲಿ ದಾಳಿತನವನ್ನು ತೋರ್ಪಡಿಸಬಲ್ಲಂತ ತಂಡ. ನಿರೀಕ್ಷೆ ಮಾಡದ ಹೊಡೆತರು ಬರ್ತಾ ಇಲ್ಲ. ಶರತ್ 1 ಓಟದ ಸೇರ್ಪಡೆ. 59ಕ್ಕೆ 2. ನೆಟ್ಟ ನೇರ ಹೊಡೆತ, ರನ್ಔಟ್ಗೆ ಅವಕಾಶ. ಮತ್ತೆ ನೇರ ಗುರಿ. ಅಂತಿಮ ಪಂದ್ಯ ಸ್ವಲ್ಪ ಮಟ್ಟಿಗೆ ಮಹಾಸತಿಗೆ ಮೈನಸ್ ಆಗ್ತಾ ಇದೆ. ಒಟ್ಟಾರೆ ಎಕ್ಸ್ಟ್ರಾ ಶೂಟ್ಗಳು ಈ ರೀತಿಯ ಸಿಂಗಲ್ ಓಟವನ್ನು ನಿಲ್ಲಿಸುವಂಥ ಪ್ರಯತ್ನದಲ್ಲಿ ಶೂಟ್ ಆಗ್ತಾ ಇಲ್ಲ. ಆ ನಿಟ್ಟಲ್ಲಿ ಮತ್ತೊಂದು ಓಟಗಳ ಸೇರ್ಪಡೆ. 60ಕ್ಕೆ 2. ಲಾಸ್ಟ್ ಒನ್. ಮೊದಲ ಇನ್ನಿಂಗ್ಸ್ನ ಮುಕ್ತಾಯಕ್ಕಾಗಿ ಅಂತಿಮ ಚೆಂಡು. ಈ ತರಹದ ಅಂತಿಮ ಚೆಂಡಲ್ಲಿ ಶರತ್ ಮತ್ತೆ ಬೌಂಡ್ರಿಯನ್ನು ದಾಖಲಿಸಿದ್ರು. ಇಲ್ಲಿ ಟಾರ್ಗೆಟ್ ಸಂಖ್ಯೆ 65ರ ಅವಶ್ಯಕತೆ. ಎಸ್, ಥ್ಯಾಂಕ್ ಯು. ಈ ಟೂರ್ನಮೆಂಟಲ್ಲಿ ಮತ್ತೊಂದು ದಾಖಲೆ. ಫೈನಲ್ನಲ್ಲಿ 65 ಓಟವನ್ನು ದಾಖಲಿಸಿದ್ರು. ಟಾರ್ಗೆಟ್ ಸಂಖ್ಯೆ ಈವರೆಗೆ ಅದು ಲೀಗ್ನಲ್ಲಿ ಬರಲಿಲ್ಲ, ಬೇರೆ ಯಾವ ಪಂದ್ಯಾಟದಲ್ಲಿ ಬರಲಿಲ್ಲ. ಇದು ಫೈನಲ್ನಲ್ಲಿ ಮಾತ್ರ ಟಾರ್ಗೆಟ್ ಸಂಖ್ಯೆ 65 ಉಳಿದುಕೊಳ್ತಾ ಇದೆ. ಅದ್ಯಾವ ರೀತಿಯಾಗಿ ಬೆನ್ನಡ್ತಾ ನೋಡಬೇಕಾಗಿದೆ ಮಹಾಸತಿ ಕ್ರಿಕೆಟರ್ಸಿನ ತಂಡ. 4 ಮ್ಯಾನ್ ಆಫ್ ದ ಮ್ಯಾಚ್ ಪ್ರಶಸ್ತಿಯ ಜೊತೆ ಅತ್ಯುತ್ತಮ ಒಂದು ಇನ್ನಿಂಗ್ಸ್ ಅನ್ನು ಕಟ್ಟಿದಂತ ತನ್ಜೀರ್ ಈ ಫೈನಲ್ ಪಂದ್ಯಾಟದಲ್ಲಿ ಅದೇನು ಮಾಡ್ತಾರೆ ನೋಡಬೇಕಾಗಿದೆ. ಮಂಜು ಐಕಾನ್ ಆಟಗಾರ, ತನ್ಜೀರ್ ಇನ್ನೊಂದೆಡೆಯಲ್ಲಿ. ವೈಯಕ್ತಿಕವಾಗಿ ಶರತ್ ಅವರು 40 ಓಟವನ್ನು ತಂಡಕ್ಕಾಗಿ ಆಡಿದ್ರು, ಅದು ಕೂಡ ನೋಲಾಸ್ ರೂಪದಲ್ಲಿ. ಹೋದರೆ ಆಗತ್ ಅವರು ನಾಟ್ಔಟ್ ಒಂದು ಇನ್ನಿಂಗ್ಸ್ ಅನ್ನ ದಾಖಲಿಸಿದ್ರು. ಇಲ್ಲಿ ಮೊದಲ ಓವರ್ಗಾಗಿ ರಜತ್. ಮೊದಲ ಚೆಂಡು ತನ್ಜೀರ್ ದಾಟದಲ್ಲಿ ಬೌಂಡ್ರಿ. ಫೈನಲ್ ಪಂದ್ಯಾಟದ
ತಾನ್ಜೀರ್ ಅಭಿಮಾನಿ ಬಳಗವೇ ಹುಟ್ಟಿಕೊಂಡಿದ್ದಾರೆ. ಬೌಂಡರಿಯ ಸೇರ್ಪಡೆ. ತಂಡದ ಮೊತ್ತ 4. ಮತ್ತೆರಡನೇ ಬಾರಿ ರಜತ್ ಅವರು ಉದ್ದ ಇದ್ದಾರೆ, ಅದರಿಂದ ಕೇಳ್ತಾ ಇದ್ದಾರೆ. ಈ ತರವಾದ ಸ್ಲಿಪ್ ಸೀಮಾರೇಖೆಯನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ, ಸೆಕೆಂಡ್ ಬೌಂಡ್ರಿಯನ್ನು ದಾಖಲಿಸಿದ್ರು ತಾನ್ಜೀರ್. ಮೊದಲ ತಿಳಿಸಿದ ಹಾಗೆ ಬಹಳಷ್ಟು ಡೇಂಜರಸ್ ಆಟಗಾರ ಈ ಮಾದರಿಯಲ್ಲಿ. ಆ ನಿಟ್ಟಲ್ಲಿ ಇವಾಗ ತಂಡದ ಮೊತ್ತ 8ಕ್ಕೆ ನೋ ಲಾಸ್. 57ರ ಒಂದು ಅವಶ್ಯಕತೆ ಕೂಡ ಇದೆ 28 ಚೆಂಡುಗಳಲ್ಲಿ. ಫೈನಲ್ ಜಯದ ನಿರೀಕ್ಷಣೆ ಮಾಡ್ತಾ ಇದೆ ಬಾರಿ ಮಹಾಸತಿ ಕ್ರಿಕೆಟರ್ಸಿನ ತಂಡ. ತಂಡದ ಮೊತ್ತ 12ಕ್ಕೆ ನೋ ಲಾಸ್. ಇವರು 90 ಹೊಡೆದ್ರು ಚೇಸ್ ಮಾಡ್ತಾರೆ ಅನ್ನೋ ಸೂಚನೆ ಬರ್ತಾ ಇದೆ. ಅಂತಲ್ಲಿ ಕ್ರಿಕೆಟ್ ಒಂದು ಅದೃಷ್ಟದ ಆಟ. ತಾನ್ಜೀರ್ ಈ ಹಂತದಲ್ಲಿ 3 ಸತತ ಬೌಂಡ್ರಿಯನ್ನು ದಾಖಲಿಸಿದ್ರು. ಈ ಮಾದರಿಯ ಪಂದ್ಯ ಕೂಡ ನಾವು ಕಂಡ ಹಾಗೆ 1,11,000 ರೂಪಾಯಿಗಳ ಜೊತೆ ಫಾಲ್ಕನ್ ಇರ್ಬೋದು, ಜಾನ್ಸನ್ ಇರ್ಬೋದು, ಚಾಲೆಂಜ್ ಇರ್ಬೋದು. ಈ ತರವಾದ ಕ್ಲೀನ್ ಬೌಲ್ಡ್. ತಾನ್ಜೀರ್ ಔಟ್. ತಂಡದ ಮೊತ್ತ ಈ ಹಂತದಲ್ಲಿ 26 ಎಸೆತ 53ರ ಗುರಿ. ಇತ್ತ ಕಿರಣ್ ಮತ್ತು ಮಂಜು ಈ ಹಿಂದಿನ ಎಲ್ಲ ಪಂದ್ಯಾಟದಲ್ಲಿ ಹೀರೋ ಆಗಿದ್ರು ತಾನ್ಜೀರ್. ಇವಾಗ 3 ಬೌಂಡ್ರಿಗಳ ಸಮೇತವಾಗಿ ವಿಕೆಟ್ ಅನ್ನು ಒಪ್ಪಿಸ್ತಾ ಇದ್ದಾರೆ. ಇನ್ನೂ ಕೂಡ ವಿಕೆಟ್ಗಳು ಇದೆ ಮಹಾಸತಿಯ ಪರವಾಗಿ. ಲೇಟ್ ಕಾರ್ಡ್ ಶಾಟ್ 30 ಮುಟ್ಟಿ ಒಂದು ಓಟಗಳ ಸೇರ್ಪಡೆ. ಸ್ಟ್ರೈಕ್ ರೊಟೇಟ್ ಅನ್ನು ಮಾಡಿಕೊಂಡು ತಂಡ ಮೊತ್ತ 13. ಲಾಸ್ಟ್ ಒನ್. ಈ ಮಾದರಿಯ ಪಂದ್ಯಗಳಲ್ಲಿ ಮೊಟ್ಟ ಮೊದಲ ಬಾರಿಗೆ ಇಲ್ಲಿ ಹಗಲು ರಾತ್ರಿ ಪಂದ್ಯಾಟ ನಡೆಸಿದಂಥ ಸಂಸ್ಥೆ ಕೂಡ ಪ್ರಗತಿ ಯುವಕ ಸಂಘ ರಿಜಿಸ್ಟರ್ಡ್ 2ನೇ ಬಾರಿ ನಡೆಸ್ತಾ ಇದೆ. ಈ ತರ ಮಧ್ಯೆ ಚೆಂಡು ಓಟಗಳಿಗೆ ಅವಕಾಶ ನಮಗೆ ಮಾಡಿಕೊಟ್ರು. ಇದರೊಂದಿಗೆ ಡಾಟ್ ಬಾಲ್ ಸಮೇತವಾಗಿ ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. 13ಕ್ಕೆ 1. ಇಪ್ಪತ್ನಾಲ್ಕು ಚೆಂಡುಗಳ ಮುಂದೆ 52 ಓಟದ ಅವಶ್ಯಕತೆ ಜಯಕ್ಕಾಗಿ. ಮತ್ತೆ ರಾಘವೇಂದ್ರ ಸುವರ್ಣ ಅವರು ಮತ್ತೆ ಸ್ಕ್ವೇರ್ ಭಾಗದಲ್ಲಿ 2ನೇ ಓವರ್ ಮೊದಲ ಚೆಂಡಿಗಾಗಿ ಪಂದ್ಯ ಮುಂದುವರಿಸಬೇಕು ಎನ್ನುವುದಾಗಿ ಕೇಳಿಕೊಳ್ತೇವೆ. ಫೈನಲ್ 2ನೇ ಓವರ್ ಮೊದಲ ಚೆಂಡು ಸೀಮಾ ರೇಖೆ ಹೊರಭಾಗದಲ್ಲಿ ಉಲ್ಲಂಘನ ಹೊಡೆತವನ್ನು ದಾಖಲಿಸಿದ್ರು. ಮತ್ತೆ ವಿಕೆಟ್ ಪತನ. ಮತ್ತೆ ಲೋಹಿತ್ ಸೇರ್ಪಡೆ. ಇತ್ತ ಹೊಸ ದಾಳಿಗಳ ಸೇರ್ಪಡೆ ಲೋಹಿತ್ ಅಂಕಣಗಳ ಭಾಗದಲ್ಲಿ. ಓಟಗಳಿಗೆ ಅವಕಾಶಗಳು ಮಾಡಿಕೊಡ್ತಾ ಇರುವಂಥ ಓಟಗಳ ಸೇರ್ಪಡೆ.
ಬ್ರಾಹ್ಮರಿ ವರ್ಸಸ್ ಮಹಾಸತ್ಯ ಪಂದ್ಯ ಫೈನಲ್. ಜಯಕ್ಕಾಗಿ ಇನ್ನೂ ಕೂಡ ಓಟುಗಳು ಬರಬೇಕಾಗಿದೆ. 14-2, 22-51. ಈ ತರ ಮತ್ತೊಂದು ಸ್ಥಳಾಂತರದ ಹೊಡೆತ. ಮಂಜು ಇರುವಷ್ಟು ಕಾಲ ಬ್ರಾಹ್ಮರಿಗೆ ತಲೆಬೇನೆ ವಿಚಾರ. ಒಂದು ಹಂತದಲ್ಲಿ ತಂದಿರಿದ್ರೆ ಇದೇ ರೀತಿ ಒಂದು ಯಶಸ್ವಿ ಆಟವನ್ನು ಆಡುವಂಥ ಹಂತವನ್ನು ಕಾಣ್ಬೋದಾಗಿತ್ತು. ಅಲ್ಲಿ ವಿಕೆಟನ್ನು ಒಪ್ಪಿಸುವ ಮುಖಾಂತರವಾಗಿ ಸ್ವಲ್ಪ ಮಟ್ಟಿಗೆ ಹಿನ್ನಡೆಯನ್ನು ಕಾಣ್ತಾ ಇದೆ ಮಹಾಸತಿ ಕ್ರಿಕೆಟರ್ಸಿನ ತಂಡ. ಈ ತರ ಉಲ್ಲಾಸ್ ಕ್ಷೇತ್ರ ರಕ್ಷಣೆ ಮಾಡಿದ್ರು, ನಡುವೆ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲಿನ ಸೇರ್ಪಡೆ. ಮತ್ತೊಂದು ತೀರಾ ಫುಲ್ಟಸ್ ಆಗಿ ಬಿದ್ದ ಚೆಂಡು, ಬೌಂಡ್ರಿ. 4 ಓಟದ ಸೇರ್ಪಡೆ. ಮಿಡ್ ವಿಕೆಟ್ ನಲ್ಲಿ ಸೀಮಾ ರೇಖೆನ ಕ್ರಮಿಸಿದಂತ ಚೆಂಡು. 2-2-2, 22-2. ಅಂತಿಮ ಬಾರಿ, ಲಾಸ್ಟ್ ಒನ್. ಈ ತರ ಔಟ್ಸೈಡ್ ಲೆಗ್ ಸ್ಟಂಪ್ ಅನ್ನು ಸೂಚನೆ. ವೈಡ್ ಬಾಲ್. ಅತಿರಿಕ್ತ ಓಟಗಳ ಸೇರ್ಪಡೆ. ಇನ್ನೂ ಕೂಡ 19 ಚೆಂಡುಗಳಲ್ಲಿ 42 ಅವಶ್ಯಕತೆ. ಆ ನಿಟ್ಟಲ್ಲಿ ಸುಲಭ ಲೆಕ್ಕಾಚಾರದಲ್ಲಿ ಪಂದ್ಯಾಟ ನಡೆದ್ರೆ ಜಯಿಸಬಲ್ಲಂತ ಪಂದ್ಯ ಕೂಡ. ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲಿನ ಸೇರ್ಪಡೆ. ಓವರ್ ಮುಕ್ತಾಯ. ಅಂತಿಮ 3 ಓವರ್ ಇನ್ನೂ ಕೂಡ ಬಾಕಿ ಇದೆ. 2 ಓವರ್ಗಳ ಮುಕ್ತಾಯದಲ್ಲಿ ತಂಡ ಮತ್ತೆ 23. ಮತ್ತೆ ಪಂದ್ಯ ಮುಂದುವರಿಕೆನ ಕಾಣ್ತಾ ಇದೆ. 3ನೇ ಓವರ್ಗಾಗಿ ರಜಾತ್. ಲೋಹಿ ಸ್ಟ್ರೈಕ್ ನಲ್ಲಿ, ಮಂಜು ನಾನ್ ಸ್ಟ್ರೈಕ್ ಹ್ಯಾಂಡ್ ನಲ್ಲಿ. ಮತ್ತೆ ತೀರಾ ಫುಲ್ಟಸ್ ಆಗಿ ಬಿದ್ದ ಚೆಂಡು. ಅಂತಿಮ ಹಂತದಲ್ಲಿ ಇವಾಗ ಬೌಂಡ್ರಿನ ಅಡ್ಡಾಯಿಸಿದ್ರು. 1 ಓಟಗಳ ಸೇರ್ಪಡೆ. ಹೆಚ್ಚಿನ ಸ್ಟ್ರೈಕ್ ಅನ್ನು ಮಂಜುಗೆ ನೀಡುವಂತ ಪ್ರಯತ್ನಗಳು ಮುಂದುವರಿಕೆನ ಕಾಣ್ತಾ ಇದೆ ಮಹಾಸತಿ ಕ್ರಿಕೆಟರ್ಸಿನ ತಂಡ. ಮತ್ತೆ ಫುಲ್ಟಸ್ ಆಗಿ ಬಿದ್ದ ಚೆಂಡು ಸೀಮಾ ರೇಖೆಯನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ. ಅಥ್ಲೆಟಿಕ್ ಶರತ್ ಈ ಒಂದು ಪ್ರಯತ್ನಕ್ಕೆ ಕೈ ಹಾಕಿದ್ರು. ಆ ನಿಟ್ಟಲ್ಲಿ ಚೆಂಡು ನಿಲ್ಲುತ್ತಾ ಇಲ್ಲ. ಬೌಂಡ್ರಿ ಸೇರ್ಪಡೆ. ಸ್ಕೋರ್ 28, 16ಕ್ಕೆ 37. 16-37. ಡಾಟ್ ಬಾಲಿನ ಸೇರ್ಪಡೆ. 15ಕ್ಕೆ 37 ಅವಶ್ಯಕತೆ. ಇನ್ನು ಕೂಡ 3 ಎಸೆತ, 3 ಬೌಂಡ್ರಿ ಬಂದರೂ ಕೂಡ ಆಶಾದಾಯಕ ಅಂಶ. ಈ ತರ ಮಧ್ಯೆ ನಿರೀಕ್ಷೆ ಮಾಡಿದ ಹೊಡೆತಲು ಬರ್ತಾ ಇಲ್ಲ. ಡಾಟ್ ಬಾಲಿನ ಸೇರ್ಪಡೆ. $28-2. ಪಂದ್ಯಾಟ ಮತ್ತೆ ಮುಂದುವರಿಕೆಯೂ ಕೂಡ. 28-2. ಊಟಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲಿನ ಸೇರ್ಪಡೆ. ನಿರೀಕ್ಷೆ ಮಾಡಿದ ಓಟಗಳು ಬರ್ತಾ ಇಲ್ಲ. ಸತತ 3 ಡಾಟ್ ಬಾಲ್ ಅನ್ನು ರಜತ್ ದಾಖಲಿಸಿದ್ರು.
ಈ ತರ ಮಧ್ಯೆ ಓವರ್ ಮುಕ್ತಾಯ. ಇದು ಕೂಡ ಒಂದು ದಾಖಲೆ ರಜತ್ ಅವರು ಮಾಡ್ತಾ ಇದ್ದಾರೆ. ಯಾವುದೇ ಒಂದು ಎಕ್ಸ್ಟ್ರಾ ಸೋಟ್ಗಳನ್ನು ಈ ಓವರ್ನಲ್ಲಿ ಬಿಟ್ಕೊಡ್ತಾ ಇಲ್ಲ. ಇವರಿಗೆ ಬಹಳಷ್ಟು ಎಕ್ಸ್ಟ್ರಾ ಸೋಟನ್ನು ಬಿಟ್ಟುಕೊಟ್ಟಂಥ ರಜತ್ ಓವರ್ ಯಶಸ್ವಿಯಾಗಿ 6 ಚೆಂಡು ಮುಕ್ತಾಯವಾಗಿದೆ. ಈ ಹಿಂದಿನ ಪಂದ್ಯಾಟದಲ್ಲಿ 8ರಿಂದ 10 ಎಸೆತವನ್ನು ದಾಖಲಿಸಿರ್ತಕ್ಕಂಥ ರಜತ್ ಇಲ್ಲಿ 6 ಚೆಂಡುಗಳನ್ನು ಕಂಪ್ಲೀಟ್ಲಿ ಆಗಿ ಮುಕ್ತಾಯಗೊಳಿಸಿದ್ದಾನೆ. 3 ಓವರ್ಗಳ ಮುಕ್ತಾಯದ ಬಳಿಕ ತಡ ಮತ್ತೆ 28ಕ್ಕೆ 2, ಇನ್ನು 12 ಎಸೆತ 37ರ ಅವಶ್ಯಕತೆ. ಮತ್ತೆ ಬೇಯಿಸುವ ಪ್ರಯತ್ನಗಳು, ತನ್ಮೂಲಕ ಮತ್ತೆ 1 ಓವರ್ಗಳ ಸೇರ್ಪಡೆ. 2024ರ ಒಂದು ಪ್ರತಿಷ್ಠಿತ ಪಂದ್ಯಾಕೂಟ. ಇಲ್ಲಿ ಅಂತಿಮ ಘಟ್ಟದ ಅಂತಿಮ ಚೆಂಡುಗಳು ಮಾತ್ರ ಬಾಕಿ ಉಳ್ಕೊಳ್ತಾ ಇದೆ. ಇದರ ಮಧ್ಯೆ ಕ್ಲೀನ್ ಬೌಲ್, ಮಂಜು ಔಟ್. ಇತ್ತ ಹೊಸ ದಾಣಿಗರ ಸೇರ್ಪಡೆ ದತ್ತ. ಫೈನಲ್ ಪಂದ್ಯ ಸ್ವಲ್ಪ ಮಟ್ಟಿಗೆ ಮಹಾಸತಿಗೆ ಒಲಿಯುತ್ತಾ ಇಲ್ವ ಸಾಧ್ಯತೆಗಳಿದೆ. ಆ ನಿಟ್ಟಲ್ಲಿ ಬ್ರಾಹ್ಮರಿ ಮೇಲುಗೈ ಸಾಧಿಸುವಂತ ಸರ್ವ ಸಿದ್ಧತೆ ಮಾಡ್ತಾ ಇದೆ. 9ಕ್ಕೆ 36. ಈ ತರ ಯಾರ್ಕರ್ ಲಂಡಲ್ ಅವರೇ ಕ್ಲೀನ್ ಬೋಲ್ಡ್. ದತ್ತ ಕ್ಲೀನ್ ಬೋಲ್ಡ್. ಹುದ್ದರಿ ಆಘಾತವನ್ನು ಕಂಡುಕೊಂಡ್ರು. ಇತ್ತ ಕೇತು ಎಂಟು ಎಸ್ಗಳು ಇನ್ನೂ ಕೂಡ ಬಾಕಿ ಇದೆ. 8ಕ್ಕೆ 36. ಪಂದ್ಯಾಟ ಮತ್ತೆ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಓಟುಗಳು ಅವಕಾಶಗಳು ಬರ್ತಾ ಇಲ್ಲ. ಫೈನಲ್ ಪಂದ್ಯ ಸ್ವಲ್ಪ ಮಟ್ಟಿಗೆ ಬೋರ್ ಹೊಡಿಸ್ತಾ ಇದೆ. 29ಕ್ಕೆ 4. ಹುದ್ದರಿ ಆಘಾತನ ಕಂಡಿರ್ತಕ್ಕ ತಂಡ ಇನ್ನು 7 ಎಸೆತ 36ರ ಗುರಿ. 736. ವೈಡ್ ಬಾಲ್, ಅತಿರಿಕ್ತ ಓಟಗಳ ಸೇರ್ಪಡೆ, ಎಕ್ಸ್ಟ್ರಾ ಓಟಗಳು. 7ಕ್ಕೆ 35ರ ಅವಶ್ಯಕತೆ. ಡಾಟ್ ಬಾಲಿನ ಸೇರ್ಪಡೆ, ಓವರ್ ಮುಕ್ತಾಯ. ಒನ್ ಸೈಡೆಡ್ ಮ್ಯಾಚ್ ಆಗಿ ಸಾಗ್ತಾ ಇದೆ. 2024ರ ಒಂದು ಬ್ರಾಹ್ಮಿ ಟ್ರೋಫಿ. ಈ ಪಂದ್ಯಾಟ ಪ್ರಗತಿ ಯುವಕ ಸಂಘ ರಿಜಿಸ್ಟರ್ಡ್ ಕೋಡಿ ಕನ್ನಡದ ಆಶ್ರಯದಲ್ಲಿ ಹಗಲು ರಾತ್ರಿಯಾಗಿ ನಡೀತಾ ಇರತಕ್ಕಂಥ ಪಂದ್ಯಕೂಟ. ಇಲ್ಲಿ ಅಂತಿಮ ಘಟ್ಟದ ಪಂದ್ಯಾಟಗಳು. ಫೈನಲ್ 6 ಚೆಂಡುಗಳು ಮಾತ್ರ ಬಾಕಿ ಇದೆ. ಕಳೆದ ಪಂದ್ಯಾಟದಲ್ಲಿ ಬಹಳಷ್ಟು ಯಶಸ್ವಿ ಅವರನ್ನು ಸಾಗಿಸಿದಂತ ದರ್ಶನ್ ಮಾಣಿ ಉತ್ತಮ ರೀತಿಯ ಸೆತ. ಡಾಟ್ ಬಾಲಿನ ಸೇರ್ಪಡೆ. ಬ್ರಾಹ್ಮರಿಗೆ ನಂಬಲ್ಲ ಸಾಧ ರೀತಿಯ ಒಂದು ಜಯವನ್ನು ತಂದುಕೊಟ್ರು. ಇಲ್ಲಿ ಮತ್ತೆ ಅಂತಿಮವರ ಚಾಲ್ತಿಯನ್ನು ಕಂಡುಕೊಳ್ತಾ ಇದ್ದಾನೆ. ವಾಟ್ ಎ ಡೆಲಿವರಿ, ಸುಂದರತೆ ಚೆಂಡು. ಮತ್ತೆ ಡಾಟ್ ಬಾಲಿನ ಸೇರ್ಪಡೆ. 4 ಚೆಂಡುಗಳು ಬಾಕಿ ಇದೆ. 4ಕ್ಕೆ 35ರ ಅವಶ್ಯಕತೆ. ಮತ್ತೆ ಒಂದು ಓಟದ ಸೇರ್ಪಡೆ. 34 ಫಾರ್. 4 ಉದ್ದರಿ ಆಘಾತ. 3ಕ್ಕೆ 35.
ಈ ತರ ಮತ್ತೆ ಅಂತಿಮ ಹಂತದಲ್ಲಿ ಬೌಂಡರಿಗೆ ಅವಕಾಶ ಮಾಡಿಕೊಟ್ರು. ಬೌಂಡರಿ ಸೇರ್ಪಡೆ 4-34. ಆರಂಭಿಕ ಹಂತದಲ್ಲಿ ಶರತ್ ಆಡಿದಂಥ ಬೌಂಡರಿಗಳೇ ಇಲ್ಲಿ ಟಾರ್ಗೆಟ್ ಸಂಖ್ಯೆಯಾಗಿ ಉಳ್ಕೊಳ್ತಾ ಇದೆ. 40 ವೈಯಕ್ತಿಕ ಆಟವನ್ನ ಶರತ್ ಕಲಿಸಿದ್ರು. ಆ ನಿಟ್ಟಿನಲ್ಲಿ 34-4 ಲಾಸ್ಟ್ ಒಂದು ಎಸೆತ 31 ಗುರಿ, 1-31. ನೋಬಾಲ್ ಎನ್ನುವ ಸೂಚನೆ, ಅತಿರಿಕ್ತ ಊಟಗಳ ಸೇರ್ಪಡೆ ಕೂಡ. 2024 ಒಂದು ಬ್ರಾಹ್ಮಿ ಟ್ರೋಫಿಯ ಅಂತಿಮ ಚೆಂಡನ್ನು ಎಸೆಯಬೇಕಾಗಿದೆ. ಈ ತರವಾದ ಉದ್ದರಿ ಆಘಾತವನ್ನು ಕಂಡುಕೊಂಡು ಟೂರ್ನಮೆಂಟಿನ ಜಯವನ್ನು ದಾಖಲಿಸ್ತಾ ಇದೆ ಬ್ರಾಹ್ಮರಿ ಕ್ರಿಕೆಟರ್ಸ್. ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ.